ವಿಧಾನಸಭೆಯಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅಲ್ಲಿ ಬಿಜೆಪಿಯ ಸದಸ್ಯರನ್ನ ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಒಟ್ಟು 18 ಸದಸ್ಯರನ್ನ 6 ತಿಂಗಳವರೆಗೆ ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ. ಗದ್ದಲಕ್ಕೆ ಕಾರಣ ಆದಂಥ ಒಟ್ಟು 18 ಮಂದಿ ಬಿಜೆಪಿ ಸದಸ್ಯರನ್ನ 6 ತಿಂಗಳು ಸಸ್ಪೆಂಡ್ ಮಾಡಲಾಗಿದೆ, ಸದನದಿಂದ ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಅಶ್ವಥ್ ನಾರಾಯಣ, ಶಿವಮೊಗ್ಗದ ಎಮ್ಎಲ್ಎ ಚನ್ನಬಸಪ್ಪ, ಶರಣು ಸಲಗಾರ್, ಹರೀಶ್ ಬಿಪಿ, ಮುನಿರತ್ನ, ಧೀರಜ್ ಮುನಿರಾಜ್, ವಿಶ್ವನಾಥ್, ಸಿ.ಕೆ. ರಾಮಮೂರ್ತಿ ರಾಮನಗರದ ಜಯನಗರದ ಎಮ್ಎಲ್ಎ, ದೊಡ್ಡನಗೌಡ ಪಾಟೀಲ್, ಭರತ್ ಶೆಟ್ಟಿ ಮಂಗಳೂರು ನಾರ್ತ್ ಎಮ್ಎಲ್ಎ, ಇನ್ನು ಬಸವರಾಜ್ ಮತ್ತಿಮೂಡು, ಚಂದ್ರು ಲಮಾಣಿ, ಎಸ್.ಆರ್. ಪಾಟೀಲ್, ಯಶ್ಪಾಲ್ ಸುವರ್ಣ ಮತ್ತು ಮುನಿರತ್ನ ಇಷ್ಟು ಜನರನ್ನ ಅಮಾನತು ಮಾಡಿದ್ದಾರೆ ಸ್ಪೀಕರ್ ಅನ್ನುವಂಥ ಡೀಟೇಲ್ ಈಗ ಸಿಗ್ತಾ ಇದೆ. ಸಸ್ಪೆಂಡ್ ಆದವರು ತಕ್ಷಣವೇ ಸದನದಿಂದ ಹೊರಗೆ ನಡೀರಿ ಅಂತ ಸ್ಪೀಕರ್ ಖಾದರ್ ಆದೇಶವನ್ನು ಮಾಡಿದ್ದಾರೆ. ಒಟ್ಟು 18 ಮಂದಿ ಬಿಜೆಪಿ ಸದಸ್ಯರನ್ನ ಕಲಾಪದಿಂದ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. 6 ತಿಂಗಳವರೆಗೆ ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಒಟ್ಟು 18 ಮಂದಿ ಬಿಜೆಪಿ ಸದಸ್ಯರನ್ನ ಸ್ಪೀಕರ್ ಯುಟಿ ಖಾದರ್ ಅಮಾನತು ಮಾಡಿದ್ದಾರೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ ಚರ್ಚೆಯ ಮೇಲೆ ಉತ್ತರ ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ಬಿಜೆಪಿಯ ಸದಸ್ಯರು ಪ್ರತಿಭಟನೆ ಮಾಡ್ತಾ ಇದ್ರು. ಪ್ರತಿಭಟನೆ ಬೇರೆ ರೂಪವನ್ನು ಪಡ್ಕೊಳ್ತು. ಆ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಸದಸ್ಯರು ಒಂದು ಒತ್ತಾಯವನ್ನ ಮಾಡಿದ್ರು, ಕ್ರಮ ಕೈಗೊಳ್ಳಬೇಕು, ಈ ರೀತಿ ಗದ್ದಲ ಎಬ್ಬಿಸ್ತಾ ಇರುವಂತಹ ಸದಸ್ಯರ ವಿರುದ್ಧ ಅಂತ ಸ್ಪೀಕರ್ ಅನ್ನು ಮನವಿ ಮಾಡಿಕೊಂಡಿದ್ರು. ಅದು ಕಾನೂನು ಸಚಿವರು ಕೂಡ ಮನವಿಯನ್ನ ಮಾಡಿದ್ರು. ಈಗ 18 ಮಂದಿ ಬಿಜೆಪಿ ಸದಸ್ಯರನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಸ್ಪೆಂಡ್ ಮಾಡೋದು ಅಂತಂದ್ರೆ ಕಲಾಪದಲ್ಲಿ ಭಾಗಿಯಾಗಂಗಿಲ್ಲ. 18 ಮಂದಿ ಬಿಜೆಪಿ ಸದಸ್ಯರು ಇನ್ನು 6 ತಿಂಗಳ ಕಾಲ ಸಸ್ಪೆಂಡ್ ಆಗಿರ್ತಾರೆ, ಕಲಾಪದಲ್ಲಿ ಭಾಗಿಯಾಗುವಂತಿಲ್ಲ ಅಂತ ಸಸ್ಪೆಂಡ್ ಮಾಡಲಾಗಿದೆ. ಅಂದ್ರೆ ಮುಂದಿನ ಅಧಿವೇಶನ ಯಾವತ್ತು ನಡೆಯುತ್ತೋ ಆ ಅಧಿವೇಶನದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಸಿಗೋದಿಲ್ಲ. ಈಗ ಬಜೆಟ್ ಅಧಿವೇಶನ ಇವತ್ತಿಗೆ ಕನ್ಕ್ಲೂಡ್ ಆಯಿತು, ಮುಂದಿನ ಅಧಿವೇಶನದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಸಿಗೋದಿಲ್ಲ. ಒಟ್ಟು 6 ತಿಂಗಳವರೆಗೂ ಕೂಡ ವಿಪಕ್ಷದ 18 ಮಂದಿ ಸದಸ್ಯರನ್ನ ಅಮಾನತು ಮಾಡಲಾಗಿದೆ. ನಾಳೆ ನಿಮ್ಗೂ ಆದ್ರೆ ದಲಿತರ ಎಷ್ಟು ವೈಯಕ್ತಿಕ ಜವಾಬ್ದಾರಿ ಮಾನ ಮರ್ಯಾದೆ ಮಂತ್ರಿನೂ ಕೂತ್ಕೋಬಾರ್ದು. ಏನು ಸದನಕ್ಕೆ ಅಗೌರವ ಒಬ್ಬ ಮಂತ್ರಿಗೆ ಸಹಾಯ ಮಾಡಿಲ್ಲ ಅಂದ್ರೆ ಯಾಕೆ ಕೂತ್ಕೊಂತೀರಾ ನೀವೆಲ್ಲ ಮಂತ್ರಿಗಳಾಗಿ? ನೀವು ನಾಳೆ ನಿಮ್ಗೂ ಆದ್ರೆ ನಿಮ್ಮ ದಲಿತರ ಎಷ್ಟು ಮಾತನಾಡೋರು ಅವರು ಸಹಿತ ಕಾಗದವನ್ನ ಬೀಸಿದ್ರು. ಈ ಕಾಗದವನ್ನ ಈ ರೀತಿ ಒಂದು ಪಾಟೀಲ್ಗೆ ಗುಂಡಾಗಿರಿ ವರ್ತನೆ ಮಾಡೋದನ್ನ ಯಾವ ಕಾರಣಕ್ಕೂ ಈ ಸದನ ಸಹಿಸೋದಿಲ್ಲ. ಇಲ್ಲಿ ಶಿಸ್ತಿರಬೇಕು, ಜನರ ಕಾಳಜಿ ಇರಬೇಕು, ಪರಸ್ಪರ ಗೌರವ ಇರಬೇಕು, ಪೀಠಕ್ಕೆ ಗೌರವ ನೀಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದು ಕಾನೂನು ಹೌದು, ನಿಯಮನೂ ಹೌದು, ನಮ್ಮ ಕರ್ತವ್ಯನೂ ಹೌದು. ಆದ್ರೆ ಅದಕ್ಕೆ ಧಿಕ್ಕರಿಸಿ ನಡೆದಿರ್ತಕ್ಕಂಥ ಈ ಎಲ್ಲ ಎಲ್ಲಿವರೆಗೆ ತಮ್ಮ ಮಕ್ಕಳಿಗೆ ಬಂದು ಹೆಗಲಿಗೆ ಹೆಗಲು ಹಚ್ಚುವಂತ ಸಂಸದೀಯ ಸಚಿವರಿಗೆ ಅನ್ನಿಸ್ಲಿಲ್ವಾ? ವಿನಂತಿ ಮಾಡಿದ್ರು ಮಾರ್ಷಲ್ಗಳು. ದೂರ ಸರಿಯದೆ ನಮಗೆ ಅದೇನು ಹೀರೋಯಿಸಂ ಬಂತೋ ಗೊತ್ತಿಲ್ಲ. ನಮ್ಮ ಸದನಕ್ಕೆ ಅವಮಾನ ಆಗುವ ರೀತಿಯಲ್ಲಿ ಏನು ನಡೆದುಕೊಂಡ್ರು, ಏನು ಕಾಗದಗಳನ್ನ ಬೀಸೋದ್ರ ಮೂಲಕ ಅನಾಗರಿಕ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ. ಮಾನ್ಯ ಸದಸ್ಯರುಗಳಾದ ದೊಡ್ಡನಗೌಡ ಪಾಟೀಲ್, ಡಾಕ್ಟರ್ ಅಶ್ವಥ್ ನಾರಾಯಣ್, ಎಸ್.ಆರ್. ಪಾಟೀಲ್, ಬಿ.ಎ. ಬಸವರಾಜ್, ಎಂ.ಆರ್. ಪಾಟೀಲ್, ಚನ್ನಬಸಪ್ಪ, ಚೆನ್ನೈ, ಬಿ. ಸುರೇಶ್ ಗೌಡ, ಉಮ್ಮನಾಥ್ ಕೋಟ್ಯ, ಶರಣು ಸಲಗಾರ್, ಡಾಕ್ಟರ್ ಶೈಲೇಂದ್ರ ಬೆಲ್ದರ್, ಸಿ.ಕೆ. ರಾಮಮೂರ್ತಿ, ಯಶ್ಪಾಲ್ ಸುವರ್ಣ, ಹರೀಶ್ ಬಿಪಿ, ಡಾಕ್ಟರ್ ಭರತ್ ಶೆಟ್ಟಿ ವೈ, ಮುನಿರತ್ನ, ಬಸವರಾಜ್ ಮುತ್ತಿಮೂರ್, ಧೀರಜ್ ಮುನಿರಾಜ್, ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದ ಪೀಠದ ಆದೇಶ ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡುಂಟು ಮಾಡುತ್ತಾ ಅಶಿಸ್ತಿನಿಂದ ಅಗೌರವದಿಂದ ನಡೆದುಕೊಂಡಿರುವ
ನೀವು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ ಸಸ್ಪೆಂಡ್ ಆಗಿ ಬೇರೆ 348ರ ಮೇರೆಗೆ ತಕ್ಷಣ ಜಾರಿಗೆ ಬರುವಂತೆ 6 ತಿಂಗಳವರೆಗೆ ಸದನಕ್ಕೆ ಬಾರದಂತೆ ತಡೆ ಹಿಡಿದು ಅಮಾನತು ಮಾಡಬೇಕು ಪ್ರಸ್ತಾವ ಸಭೆ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವುದು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ, ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವ ಅಂಗೀಕೃತವಾಗಿದೆ. ಈ ಸರ್ಕಾರಕ್ಕೆ ಈಗ ವಿಶೇಷವಾದ ಒಂದು ರಿಕ್ವೆಸ್ಟ್, ವಿನಂತಿ ನಿಮ್ಮೆಲ್ಲರೂ ಕೂಡ ವಿಶೇಷವಾದ ಮನವಿ. ಮಾನ್ಯ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ. ಮಾನ್ಯ ಸದಸ್ಯರುಗಳಾದ ದೊಡ್ಡಣ್ಣ ಎಚ್ ಗೌಡ ಪಾಟೀಲ್, ಡಾಕ್ಟರ್ ಅಶ್ವಥ್ ನಾರಾಯಣ್, ಎಸ್.ಆರ್. ಪಾಟೀಲ್, ಬಿ.ಎ. ಬಸವರಾಜ್, ಎಂ.ಆರ್. ಪಾಟೀಲ್, ಚನ್ನಬಸಪ್ಪ, ಚೆನ್ನೈ ತಮ್ಮ ವೈಯಕ್ತಿಕ ಜವಾಬ್ದಾರಿ ಏನು ಸದನಕ್ಕೆ ಅಗೌರವ ತಂದಿದ್ದಾರೆ. ಮಂತ್ರಿಗೆ ಸಹಾಯ ಮಾಡೋಕ್ಕಾಗಿಲ್ಲ ಅಂದ್ರೆ ಯಾಕೆ ಕೂತ್ಕೊಂತೀರಾ ನೀವೆಲ್ಲ ಮಂತ್ರಿಗಳಾಗಿ? ನೀವು ನಾಳೆ ನಿಮ್ಗೂ ಆದ್ರೆ ನಿಮ್ಮ ಮಕ್ಕಳಿಗೆ ದಲಿತರ ಎಷ್ಟು ಜನ ನಾಯಕರು ಮಾತನಾಡೋರು ಅವರು ಸಹಿತ ಕಾಗದವನ್ನ ಬೀಸಿದ್ರು. ಈ ಕಾಗದವನ್ನ ಬೀಸುವಂತ ಈ ರೀತಿ ಒಂದು ಪಾಟೀಲ್ಗೆ ಗುಂಡಾಗಿರಿ ವರ್ತನೆ ಮಾಡೋದನ್ನ ಯಾವ ಕಾರಣಕ್ಕೂ ಈ ಸದನ ಸಹಿಸೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಈಗ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸ್ಥಿತಿ ಯಾಕೆ ಬಂತು? ಸ್ಪೀಕರ್ ಇಷ್ಟು ಎಕ್ಸ್ಟ್ರೀಮ್ ಆಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸ್ಥಿತಿ ಬರೋದಕ್ಕೆ ಏನ್ ಕಾರಣ ಆಯ್ತು? ನಮ್ಮ ಕರ್ತವ್ಯವೂ ಹೌದು, ಆದ್ರೆ ಅದಕ್ಕೆ ರಕ್ಷತ್, ಬಹಳ ಮುಖ್ಯವಾಗಿರುವಂತದ್ದು. ಸೊ ಇಂದು ಬೆಳಗಿನಿಂದಲೂ ಕೂಡ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರತಿಪಕ್ಷಗಳ ಸದಸ್ಯರು ಸದನದಲ್ಲಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಗದ್ದಲ ಕೋಲಾಹಲ ಕೂಡ ಸೃಷ್ಟಿಯಾಗಿತ್ತು. ಹಲವು ಸಂದರ್ಭದಲ್ಲಿ ಕೂಡ ಸೊ ಪದೇ ಪದೇ ಸ್ಪೀಕರ್ ಅವರು ಕೂಡ ಮನವಿ ಮಾಡ್ತಾ ಇದ್ರು. ಆದ್ರೂ ಕೂಡ ಒಂದು ಹಂತದಲ್ಲಿ ಸ್ಪೀಕರ್ ಪೀಠದ ಹತ್ರ ಪ್ರತಿಪಕ್ಷಗಳ ಸದಸ್ಯರು ನುಗ್ಗಿದ್ರು. ಅಲ್ಲಿ ಕೂಡ ಪ್ರತಿಗಳನ್ನ ಅಂದ್ರೆ ಬಜೆಟ್ ಪ್ರತಿಗಳನ್ನ ಹರಿದು ಸ್ಪೀಕರ್ ಹತ್ರ ಎಸ್ತಿದ್ರು. ಸೊ ಈ ರೀತಿಯ ಪೀಠಕ್ಕೆ ಅವಮಾನ ಮಾಡಿದ್ದಾರೆ. ಮತ್ತೆ ಸಂವಿಧಾನಿಕವಾಗಿ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಸದನ ಅನ್ನುವಂಥದ್ದು ಪಾವಿತ್ರ್ಯತೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದನ್ನ ಸದನದ ಗೌರವವನ್ನ ಹಾಳು ಮಾಡಿದ್ದಾರೆ. ಸೊ ಹಾಗಾಗಿ 18 ಜನ ಸದಸ್ಯರನ್ನ ಸಸ್ಪೆಂಡ್ ಮಾಡಿರುವಂತದ್ದು ಸ್ಪೀಕರ್ ಅವರು ಈಗಷ್ಟೇ ಕೂಡ ಈಗ ಘೋಷಣೆ ಮಾಡಿದ್ದಾರೆ. ಸೊ 18 ಜನ ಅಂದ್ರೆ ಧೀರಜ್ ಮುನ್ರಾಜ್ ಆಗಿರ್ಬೋದು, ಮತ್ತೆ ಮುನಿರತ್ನ, ಭರತ್ ಶೆಟ್ಟಿ ಸೇರಿದಂತೆ, ಜೊತೆಗೆ ಅಶ್ವಥ್ ನಾರಾಯಣ, ಎಸ್.ಆರ್. ವಿಶ್ವನಾಥ್ ಸೇರಿದಂತೆ 18 ಜನ ಒಟ್ಟು ಸದಸ್ಯರನ್ನ ಈಗ ಸಸ್ಪೆಂಡ್ ಮಾಡಿರುವಂತದ್ದು. 6 ತಿಂಗಳವರೆಗೆ ಈ 18 ಜನ ಸದಸ್ಯರು ಕೂಡ ಸೊ ಅಧಿವೇಶನಕ್ಕೆ ಬರೋದಕ್ಕೆ ಆಗದೆ ಇರದೇ ಇರುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಅಂದ್ರೆ ಮುಂಬರ್ತಕ್ಕಂಥ ಒಂದು ಏನು ಜೂನ್ ಜುಲೈಲಿ ನಡೆಯುವಂತ ಅಧಿವೇಶನದಲ್ಲೂ ಕೂಡ ಅವರು ಹಾಜರಾಗಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ 6 ತಿಂಗಳವರೆಗೆ ಇವ್ರನ್ನ 18 ಜನ ಸದಸ್ಯರನ್ನ ಸಸ್ಪೆಂಡ್ ಮಾಡಿ ಈಗ ಸ್ಪೀಕರ್ ಅವರು ಹೇಳಿರುವಂತದ್ದು. ಹಾಗಾಗಿ ತತ್ಕ್ಷಣದಿಂದಲೇ ಕೂಡ ಎಲ್ಲರೂ ಯಾರೇ ಸಸ್ಪೆಂಡ್ ಆಗಿದ್ದಾರೆ ಅವರೆಲ್ಲರೂ ಸದನದಿಂದ ಹೊರಗಡೆ ಹೋಗಬೇಕು ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಸೊ ಹಾಗಾಗಿ ಯಾಕೆ ಸಸ್ಪೆಂಡ್ ಮಾಡಲಾಯಿತು, ಸಸ್ಪೆಂಡ್ ಮಾಡಬೇಕಾಗುತ್ತೆ ಸಂದರ್ಭ ಸೃಷ್ಟಿಯಾಯಿತು, ಅವೆಲ್ಲವೂ ಕಾರಣವನ್ನು ಕೂಡ ಸದನದಲ್ಲಿ ಓದಿ ಹೇಳಿದ್ರು. ಅದಾದ ನಂತರ ಅವ್ರನ್ನ ಸಸ್ಪೆಂಡ್ ಮಾಡುವಂತ ನಿರ್ಧಾರ ಬಂದ್ರು. ಅದ ಹೆಸರುಗಳನ್ನ ಓದಿ ಕೂಡ ತಿಳಿಸಿದ್ರು. ಸೊ 10 ನಿಮಿಷಗಳ ಕಾಲಕ್ಕೆ ಈಗ ಕಲಾಪವನ್ನು ಮುಂದೂಡಿದ್ದಾರೆ. ಅದಕ್ಕೂ ಮೊದಲು ಸಸ್ಪೆಂಡ್ ಆದಂತ ಸದಸ್ಯರು ಸದನದಿಂದ ಹೊರಗಡೆ ಹೋಗಬೇಕು ಅನ್ನುವಂತ ಮಾತನ್ನು ಕೂಡ ಸ್ಪೀಕರ್ ಅವರು ಹೇಳಿದ್ರು. ರಕ್ಷತ್, ಹರೀಶ್, ಈ ದೃಶ್ಯಗಳನ್ನೇನು ಗಮನಿಸ್ತಾ ಇದ್ದೀವಿ ನಾವು, ಸಿಡಿ ಪ್ರದರ್ಶನ ಮಾಡೋದು ಅಥವಾ ಬಜೆಟ್ ಪ್ರತಿಯನ್ನ ಹರಿದು ಸಿಎಂ ಬಳಿಗೆ ಎಸೆಯೋದು, ಸ್ಪೀಕರ್ ಪೀಠಕ್ಕೆ ಎಸೆಯೋದು, ಇದು ಪಕ್ಷದ ನಿರ್ಧಾರ ಆಗಿತ್ತಾ ಅಥವಾ ಆ ಕ್ಷಣದ ಆಕ್ರೋಶದ ಪ್ರತಿಕ್ರಿಯೆ ಆಗಿತ್ತಾ ಬಿಜೆಪಿಯದ್ದು? ರಕ್ಷತ್, ಈ ಸಹಜವಾಗಿ ಕೂಡ ನಿನ್ನೆ ಕೂಡ ಬಿಜೆಪಿ ಒಂದ್ ರೀತಿ ಒಮ್ಮತದ ತೀರ್ಮಾನ ಆಗಲಿಲ್ಲ, ಒಗ್ಗಟ್ಟಿರಲಿಲ್ಲ, ಸಂಬೋಧನ ಅಂದ್ರೆ ಎಲ್ಲೋ ಒಂದ್ ಕಡೆ ಗೊಂದಲ ಸೃಷ್ಟಿಯಾಗಿತ್ತು, ಯಾರಲ್ಲೂ ಕೂಡ ಹೊಂದಾಣಿಕೆ ಇರಲಿಲ್ಲ. ಸೊ ಹಾಗಾಗಿ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಗ್ಗಟ್ಟು ಪ್ರದರ್ಶನ ಮಾಡಲಿಲ್ಲ. ಸೊ ತಡವಾಗಿ ನಿರ್ಧಾರಗಳನ್ನ ಕೈಗೊಂಡ್ರು, ಒಬ್ರಿಗೊಬ್ರು ಕಮ್ಯುನಿಕೇಶನ್ ಸಮಸ್ಯೆ ಇತ್ತು ಅನ್ನುವಂತ ಟೀಕೆಗಳು ವ್ಯಕ್ತ ಆಗ್ತಿದ್ವು. ಪ್ರತಿಪಕ್ಷ ನಾಯಕರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರಿಯಾದ ರೀತಿಯಲ್ಲಿ ಅವರು ಪ್ರಶ್ನೆ ಮಾಡಲಿಲ್ಲ, ಮತ್ತೆ ಸದನದಲ್ಲಿ ಮಾತಾಡಲಿಲ್ಲ ಅನ್ನುವಂತ ಟೀಕೆಗಳು ನಿನ್ನೆ ಅವರದೇ ಪಕ್ಷದಿಂದ ವ್ಯಕ್ತ ಆಗಿತ್ತು. ಇವತ್ತು ಬೆಳಗ್ಗೆ ಸಹಜವಾಗಿ ಕೂಡ ಈ
ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ತೀವ್ರವಾಗಿ ಹೋರಾಟ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರ ಮಾಡಿಕೊಂಡು ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಹೋರಾಟವನ್ನ ಎಲ್ಲವನ್ನೂ ಕೂಡ ಮಾಡಿದ್ರು. ಆದ್ರೆ ಸಂದರ್ಭ ಸನ್ನಿವೇಶಗಳು ಆ ಕ್ಷಣಕ್ಕೆ ಅವರು ತೀರ್ಮಾನ ಮಾಡದಂತೆ ಕಾಣಿಸ್ತಾ ಇತ್ತು. ಯಾಕಂದ್ರೆ ನಾವು ಸದನದಲ್ಲಿ ಎಲ್ಲೂ ಕೂಡ ಅಲ್ಲಿಗೆ ಗೊಂದಲಗಳು ಸೃಷ್ಟಿ ಆಗ್ತಾ ಇದ್ವು. ಪದೇ ಪದೇ ಕಮ್ಯುನಿಕೇಶನ್ ಗ್ಯಾಪ್, ಪ್ರತಿಪಕ್ಷಗಳ ಸದನದಲ್ಲಿ ಹೊಂದಾಣಿಕೆ ಕೊರತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಕಲಾಪ ಮುಂದೂಡಿದಂತ ಸಂದರ್ಭದಲ್ಲಿ ಸಹಜವಾಗಿ ಕೂಡ ಇವರು ಈ ರೀತಿಯ ಒಂದು ಆ ಕ್ಷಣಕ್ಕೆ ತೀರ್ಮಾನವನ್ನು ಕೈಗೊಂಡಿರುತ್ತಾರೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. ಹಾಗಾಗಿ ಸದ್ಯಕ್ಕೆ 18 ಜನ ಪ್ರತಿಪಕ್ಷಗಳ ಸದಸ್ಯರನ್ನ ಸಸ್ಪೆಂಡ್ ಮಾಡಿರುವಂತದ್ದು. ರಕ್ಷಾತ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.